ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅವರಿಗೆ ಸಂಬಂಧಪಟ್ಟಂತೆ ಇಡಿ ದಾಳಿ ನಡೆಸಿದೆ. ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡ ಅವರಿಗೆ ಇಡಿ ಶಾಕ್ ಕೊಟ್ಟಿದೆ. ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ನಂಜೇಗೌಡ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮಾಲೂರು ತಾಲೂಕಿನಲ್ಲಿರುವಂತಹ ಕೊಮ್ಮನಹಳ್ಳಿಯಲ್ಲಿ ಅವರ ಮನೆ ಇದೆ. ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಬೆಳಗಾನಹಳ್ಳಿಯಲ್ಲಿರುವಂತಹ ಕೋಚಿಮಲ್ನಲ್ಲಿ ದಾಖಲೆಯನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಕೋಚಿಮಲ್ ಅಧ್ಯಕ್ಷರಾಗಿರುವ ಶಾಸಕ ನಂಜೇಗೌಡ ಕೊಮ್ಮನಹಳ್ಳಿ ನಂಜುಂಡೇಶ್ವರ ಸ್ಟೋನ್ ಕ್ರಷರ್ನಲ್ಲೂ ಕೂಡ ಪರಿಶೀಲನೆಯನ್ನ ಮಾಡ್ತಿದೆ ಇಡಿ ತಂಡ. ಕೋಚಿಮಲ್ನಲ್ಲಿ ಅವ್ಯವಹಾರದ ಬಗ್ಗೆ ಆರೋಪ ಕೇಳಿ ಬಂದಿತ್ತು. ಆರೋಪದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಎಷ್ಟೊತ್ತಿಗೆ ದಾಳಿ ಆಯಿತು? ದಾಳಿಯ ಸಂದರ್ಭದಲ್ಲಿ ಏನಾದರೂ ದಾಖಲೆಗಳು ಪತ್ತೆ ಆಗಿದೆಯಾ? ಏನಂದ್ರೆ ಬೆಳಗ್ಗೆ ಇವತ್ತು ಏನು ಇಡಿ ಅಧಿಕಾರಿಗಳು ಏನು ಶಾಸಕರಾದಂತಹ ನಂಜೇಗೌಡರಿಗೆ ಶಾಕ್ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ, ಏನು ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಜೊತೆಗೆ ಕೊಚ್ಚಿಮೋಲ್ನ ಅಧ್ಯಕ್ಷರಾಗಿರುವಂತಹ ಕೆ.ವೈ. ನಂಜೇಗೌಡರ ಮನೆ ಮೇಲೆ, ಅದರ ಜೊತೆಗೆ ಅವರ ಮಾಲೀಕರಾಗಿರುವಂತಹ ನಂಜುಂಡೇಶ್ವರ ಕ್ರಷರ್ ಸ್ಟೋನ್ ಇದ್ರ ಮೇಲೂ ಸಹ ದಾಳಿ ನಡೆದಿರುವಂತದ್ದು. ಇನ್ನ ಅದೇ ರೀತಿ ಏನು ಕೋಲಾರದ ಬೆಳಗಾನಹಳ್ಳಿ ಬಳಿ ಇರುವಂತಹ ಕೊಚ್ಚಿಮಲ್ಲೂ ಸಹ ಏನು ಅಧಿಕಾರಿಗಳು ದಾಳಿ ನಡೆಸಿ ಸುಮಾರು 2 ಗಂಟೆಯಿಂದ ಸಹ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅದು ಬೆಳಗ್ಗೆ 5 ಗಂಟೆಯ ಹೊತ್ತಿಗೆ ಏನು ಸುಮಾರು 3 ತಂಡಗಳ ಅಧಿಕಾರಿಗಳ ತಂಡ ಇವತ್ತು ಏನು ಮನೆ ಮತ್ತೆ ಫ್ಯಾಕ್ಟರಿ ಜೊತೆಗೆ ಕೊಚ್ಚಿಮಲ್ನ ಇದಕ್ಕೆ ಭೇಟಿ ನೀಡಿ ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ, ಏನು ಇತ್ತೀಚೆಗೆ ನಡೆದಿರುವಂತಹ ಒಕ್ಕೂಟದ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವ ಆರೋಪ ಕೇಳಿ ಬಂತು. ಈ ನಿಟ್ಟಿನಲ್ಲಿ ಸುಮಾರು 15 ದಿನಗಳಿಂದ ಸಹ ಈ ಬಗ್ಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈ ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ ಎಂಬ ಮಾಹಿತಿ ಸಹ ಲಭ್ಯವಾಗಿರುತ್ತದ್ದು. ಇನ್ನ ಅಧಿಕಾರಿಗಳ ತಂಡ ಈಗಾಗಲೇ ಏನು ಮನೆ ಮತ್ತೆ ಅವರ ಮಾಲೀಕರಾಗಿರುವಂತಹ ಕ್ರಷರು ಜೊತೆಗೆ ಇನ್ನೊಂದು ಅಂದ್ರೆ ಕೊಚ್ಚಿಮಲ್ ಅಧ್ಯಕ್ಷ ಆಗಿರುವಂತಹ ಏನು ಕೊಚ್ಚಿಮಲ್ ಒಕ್ಕೂಟದಲ್ಲಿ ಸಹ ದಾಖಲೆ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಈ ಎಲ್ಲಾ ದಾಖಲೆಗಳು ಸಹ ಯಾರನ್ನು ಹೊರಗಡೆ ಬಿಡ್ತಾ ಇಲ್ಲ. ಅಧಿಕಾರಿಗಳು ಏನು ಅಧಿಕಾರಿಗಳ ತಂಡ ಈಗಾಗಲೇ ಅಲ್ಲಿಯ ಸ್ಥಳದಲ್ಲೇ ಬಿಟ್ಟು ಎಲ್ಲಾ ದಾಖಲೆ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಕಳೆದ 15 ದಿನಗಳ ಹಿಂದೆ ಏನು ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದ ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಇದುವರೆಗೂ ಸಹ ಯಾವುದೇ ರೀತಿಯ ಮಾಹಿತಿ ಅಂದ್ರೆ ಒಳಗಡೆ ಯಾವ್ಯಾವ ದಾಖಲೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಲಭ್ಯವಾಗಿಲ್ಲ. ಆದರೆ 3 ತಂಡಗಳ ಅಧಿಕಾರಿಗಳು ಇವತ್ತು ದಾಳಿ ನಡೆಸಿ ಪ್ರಮುಖವಾದಂತಹ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿರುತ್ತದೆ. ಇನ್ನು ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ, ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಎನ್ನುವ ಆರೋಪ ಕೇಳಿ ಬಂದ ನೆಲೆಯಲ್ಲಿ ಈ ದಾಳಿ ನಡೆದಿದೆ ಎನ್ನುವ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನ ಈಗಾಗಲೇ ಒಂದೊಂದು ಹುದ್ದೆಗೂ ಸಹ ಸುಮಾರು 25 ರಿಂದ 40 ಲಕ್ಷ ರೂಗಳ ಏನು ಅಕ್ರಮ ನಡೆದಿದೆ ಅನ್ನೋ ಸಹ ಈ ಬಗ್ಗೆ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಹ ಸಾಕಷ್ಟು ಸುದ್ದಿಯನ್ನು ಸಹ ಮಾಡಲಾಗಿತ್ತು, ಪ್ರಸಾರ ಸಹ ಮಾಡಲಾಗಿತ್ತು. ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆದಿದೆ ಅಂತ ಹೇಳ್ಬೋದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.